ಆಹಾರ, ಬಟ್ಟೆ, ಮನೆ ಇವೆಲ್ಲ ತಯಾರಾಗ್ತಾಯಿದ್ವು. ಅಲ್ಲೇ ಮನೆ ಅಲ್ಲಿದ್ದ ಮಣ್ಣು ಅಲ್ಲಿಂದ ತೊಗೊಂಡು ಇಟ್ಟಂಗೆ ಮಾಡ್ಕೊಂಡು ಮಾಡಿ ಮನೆ ಕಟ್ಕೊಳ್ತಾ ಇದ್ರು. ಇದರಿಂದಾಗಿ ಪ್ರತಿ ಗ್ರಾಮನು ಸ್ವಾವಲಂಬಿ ಆಗ್ತಾಯಿತ್ತು. ಇವತ್ತು ಪರಾವಲಂಬಿ ಆಗ್ಯದ. ಇವತ್ತು ಎಲ್ಲರಿಗೂ ಕೇಂದ್ರ ಕಡೆ ನೋಡೋದು, ತಹಸೀಲ್ದಾರ್ ಕಡೆ ನೋಡೋದು, ಅದೇ ಕಾಲ ಡಿ ಸಿ ಕಡೆ ನೋಡೋದು, ಅದ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಕಡೆ ನೋಡೋದು, ಉಪಮುಖ್ಯಮಂತ್ರಿ ಕಡೆ ನೋಡೋದು, ಅಲ್ಲಿ ಮಿನಿಸ್ಟರ್ ಕಡೆ ನೋಡೋದು, ಉಸ್ತುವಾರಿ ಕಡೆ ನೋಡೋದು, ಶಾಸಕರು ನೋಡೋದು. ಈ ಪ್ರಸಂಗ ಇವತ್ತು ಇಬ್ಬರು ಇದ್ದಾರೆ. ಇಬ್ಬರು ಅವರ ನುಂಗಾಪಗಳು ಸಂಗಾಪಗಳು. ಅವರಲ್ಲಿ ವಾಸ್ತವದ ಈ ದೇಶ ಕಟ್ಟಬೇಕು. ಅವರು ಸಾಕಷ್ಟು ರೈತರ ಬಗ್ಗೆ ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ಎದ್ದ ತಕ್ಷಣ ಬಡವರ ಬಗ್ಗೆ ಇಬ್ಬರು ಮಾತಾಡೋದು ನೋಡಿರಿ. ಇವತ್ತು ಬಡತನ ಇರಬಾರ್ದಾಯ್ತು ನಮ್ಮ ದೇಶದಲ್ಲಿ. ಎರಡೂ ಪಕ್ಷಗಳು ಮಾತಾಡೋದು ನೋಡಿದ್ರೆ ಇವತ್ತು ಬಡತನ ಎಲ್ಲಿ ಹೋಗ್ಯದ. 150 ಹೇಳಬಾರ್ದು ನಾವು ಇದ್ದೀವಿ ಬಡತನದಲ್ಲೇ. ಇಲ್ಲ ನಾವು 3ನೇ ನಂಬರ್ ಇದ್ದೀವಿ, ಈ ಹೊಂಟಿವಿ ಅಂತ ನಾವು ಹೇಳ್ತೀವಿ. ಯಾರು ಅವರು ಈ ದೇಶದ ಕೆಲವೇ 50% ಜನ ಮಾತ್ರ 3ನೇ ನಂಬರ್ದಾಗಿದ್ದಾರೆ. ಉಳಿದವ್ರು ಎಲ್ಲರೂ 150 ಹೇಳಬಾರ್ದಲ್ಲಿ ಇದ್ದಾರೆ. ಅಂದರೆ ಕೇವಲ ಇಲ್ಲೇನಪ್ಪ ಅಂತಂದ್ರೆ ಈ ನಮ್ಮ ಗ್ರಾಮ ರಾಜ್ಯನ ಮಾಡಲಾರ್ದ ಕೇವಲ ಇವತ್ತು ದಿವಸ ಶಾಸಕರ ರಾಜ್ಯದಲ್ಲೇ ಯಾರು ಶಾಸಕರು ಪ್ರತಿಯೊಂದು ತಾಲೂಕು ಬಂದು ಇಬ್ಬರು ಇರ್ತಾರೆ ಶಾಸಕರು. ಆ ಶಾಸಕರ ಅಡಿಯಲ್ಲಿ ಇವೆಲ್ಲ ನಡೀತಾ ಇದ್ದಾವೆ. ಹೀಗಾಗಿ ಭ್ರಷ್ಟಾಚಾರ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರು 125 ಉದ್ಯೋಗ ಕೊಡ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ BJPಗರು. ಆದರೆ ಅದರಲ್ಲಿ 40% ರಾಜ್ಯ ಹಾಕಬೇಕು, 60% ನಾವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಗಳು ಯಾಕೆ ಹಾಕ್ತಾವ್ರಿ 40%? ಅವ್ರಿಗೆ ಯಾವ ಇನ್ಕಮ್ ಅದ, ಯಾವ ಇನ್ಕಮ್ ಅವ್ರು ಯಾವುದಪ್ಪ ಇಂಥ ಅಂತೇಳಿ. ಸಾರಾಯಿದು ಬಂದುಬಿಟ್ರೆ ಮತ್ತೊಂದಿಲ್ಲ. ಸಾರಾಯಿ ಸಹಿತ ದೇಶ ಹಾಳು ಮಾಡುವಂಥದ್ದು, ರಾಜ್ಯ ಹಾಳು ಮಾಡುವಂಥದ್ದು, ಜನರು ಹಾಳು ಮಾಡುವಂಥದ್ದು, ಜನರ ಬದುಕನ್ನು ಹಾಳು ಮಾಡುವಂಥದ್ದು. ಹಾಳು ಮಾಡಿ ಇವ್ರು ಮ್ಯಾಲ ಒಂದಿಷ್ಟು ಎಲ್ಲ ಮುಗಿದ ಮೇಲೆ ಒಂದು 10 ರೂಪಾಯಿ ತೊಗೊಳಪ್ಪ ನಿಮ್ಮ ಮನೆಗೆ ಆಗ್ತದೆ ಅನ್ನೋಂಥ ದುಸ್ಥಿತಿ ಬರ್ತದೆ. ಇಂಥ ಪ್ರಸಂಗ ಮನೆಗೆ ಆಗ್ತದೆ ಗೊತ್ತಾಗ್ತದೆ ನಿಮ್ಗೆ, ಸಾವಿಗೆ ಎಷ್ಟು ಉಪಯೋಗ ಅಂತ.